ಮಂಗಳೂರು ಪೂರ್ವದ ರೋಮ್ ಎಂಬ ಹೆಗ್ಗಳಿಕೆಯನ್ನು ಪಡೆದ ಈ ನಾಡು ಶತಮಾನಗಳಿಂದ ದಕ್ಷಿಣ ಭಾರತದ ಹೆಮ್ಮೆಯಾಗಿ ಬೆಳಗುತ್ತಿದೆ. ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರದ ತೊಟ್ಟಿಲು, ವಿಶ್ವಮಟ್ಟದ ಶಿಕ್ಷಣದ ನೆಲೆ ಹಾಗೂ ಜಗತ್ತಿನ ಮನೆಗಳಿಗೆ ಹೆಂಚಿನ ಸೊಬಗನ್ನು ನೀಡಿದ ಐತಿಹಾಸಿಕ ನಗರಿ ಇದು. ಇದು ಎಂದಿಗೂ ನಿಲ್ಲದ ನಗರ. ಅರಬ್ಬಿ ಸಮುದ್ರದ ಹೆಬ್ಬಾಗಿಲಾಗಿ ಶತಮಾನಗಳಿಂದ ವ್ಯಾಪಾರ, ಸಂಸ್ಕೃತಿ ಮತ್ತು ನಂಬಿಕೆಗಳು ಒಂದನ್ನೊಂದು ಸಂಧಿಸಿ ಹೊಸ ಇತಿಹಾಸವನ್ನು ರೂಪಿಸಿರುವ ಪುಣ್ಯಭೂಮಿ. ಆದರೆ ಆ ಆಧುನಿಕ ಬದುಕಿನ ಅವಿರತ ಓಟದ ನಡುವೆ ಬಹುತೇಕರ ಕಣ್ಣಿಗೆ ಕಾಣದ, ಮನಸ್ಸಿಗೆ ಕೇಳಿಸದ ಒಂದು ಮೌನದ ಕಥೆ ಇಲ್ಲಿ ಅಡಗಿದೆ. ಪ್ರತಿದಿನ ಸಾವಿರಾರು ಜನರು ಮಂಗಳೂರಿನ ಈ ದ್ವಾರವನ್ನು ದಾಟಿ ತಮ್ಮ ತಮ್ಮ ಬದುಕಿನ ಪಯಣವನ್ನು ಮುಂದುವರಿಸುತ್ತಾರೆ. ಆಧುನಿಕ ಬದುಕಿನ ಗದ್ದಲ, ನಿರಂತರ ಓಟ, ಸಮಯದ ಬೆನ್ನಟ್ಟುವ ಆತುರ, ಇವೆಲ್ಲದರ ನಡುವೆ ಅವರು ಅರಿಯದೆ ಒಂದು ಅಮೂಲ್ಯ ನಿಧಿಯ ಪಕ್ಕದಿಂದಲೇ ಸಾಗುತ್ತಾರೆ. ಒಂದು ಮೌನದ ರಹಸ್ಯವನ್ನು ದಾಟಿ ಹೋಗುತ್ತಾರೆ. ಇಂದು ಜನಜಂಗುಳಿಯಿಂದ ಕಂಗೊಳಿಸುವ ಈ ಸ್ಥಳ 156 ವರ್ಷಗಳ ಹಿಂದೆ ಹೀಗಿರಲಿಲ್ಲ. ಲೋಕದ ಅಂಚಿನಲ್ಲಿದ್ದ ಸರಳ, ಕಠಿಣ ಪರಿಸ್ಥಿತಿಯ ಮಡಿಲಿನಲ್ಲಿರುವ ದೈವಿಕ ಕೃಪೆಯ ಬೀಡಾಗಿತ್ತು. ಆ ಸಂದರ್ಭದಲ್ಲಿ ಈ ನಾಡಿಗೆ ಒಬ್ಬ ಸಂತರ ಆಗಮನವಾಯಿತು. ಆಕೆ ಇದೇ ನೆಲದಲ್ಲಿ ನಡೆದಾಡಿ, ಇದೇ ಗಾಳಿಯನ್ನು ಸೇವಿಸಿ, ಇಲ್ಲಿ ನೆಲೆಸಿ ಈ ಜಾಗವನ್ನು ಪಾವನಗೊಳಿಸಿದರು. ಅವರು ಬೇರೆ ಯಾರೂ ಅಲ್ಲ, ದ ಲಿಟಲ್ ಅರಬ್, ಪುಟ್ಟ ಅರಬಳು ಎಂದು ಕರೆಯಲ್ಪಡುವ ಮೇರಿ ಬೊವಾಡಿ. ಇಂದು ಅವರನ್ನು ಇಡೀ ಧರ್ಮಸಭೆ ಶಿಲುಬೆಗೇರಿಸಲ್ಪಟ್ಟ ಯೇಸುವಿನ ಸಂತ ಮೇರಿ ಎಂದು ಭಕ್ತಿಯಿಂದ ಸ್ಮರಿಸುತ್ತಿದೆ. ಜಗತ್ತಿನ ಕಣ್ಣಿಗೆ ಅತ್ಯಲ್ಪಳಾದ ಆಕೆ ಅತ್ಯಂತ ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸಿಕೊಂಡಿರಬಹುದು. ಆದರೆ ಈ ಭಾರತದ ನೆಲವನ್ನು ತಲುಪಿದ ಅವರ ಪಯಣ ಸಾವಿರಾರು ಮೈಲುಗಳ ದೂರದಲ್ಲಿ ಆರಂಭವಾಗಿತ್ತು. ರಕ್ತದ ನೋವು, ಅಗ್ನಿಯಂತಹ ಪರೀಕ್ಷೆಗಳು ಮತ್ತು ದೇವರ ಅದ್ಭುತಗಳಿಂದ ರೂಪುಗೊಂಡ ಆ ಜೀವನಗಾಥೆ ಅಂತಿಮವಾಗಿ ಅವರನ್ನು ಈ ಪವಿತ್ರ ನೆಲಕ್ಕೆ ಕರೆತಂದಿತು. ಪ್ರತಿಯೊಂದು ಮಹಾನ್ ಕಥೆಯ ಆರಂಭದಲ್ಲೂ ಒಂದು ಪ್ರಾರ್ಥನೆ ಅಡಗಿರುತ್ತದೆ. ಅಂತೆಯೇ ಮೇರಿ ಬೊವಾಡಿಯ ಕಥೆಯು ಗಲಿಲೆಯದ ಇಬಿಲಿನ್ ಎಂಬ ಹಳ್ಳಿಯ ಜಾರ್ಜ್ ಮತ್ತು ಮರಿಯಂ ಶಯಾನ್ ಎಂಬ ದಂಪತಿಗಳ ಹೃದಯದ ಕೂಗಿನಿಂದ ಆರಂಭವಾಯಿತು. 12 ಬಾರಿ ತಮ್ಮ ಮಡಿಲಿಗೆ ಗಂಡು ಮಗುವನ್ನು ಎತ್ತಿಕೊಂಡ ಅವರು 12 ಬಾರಿಯೂ ಆ ಕಂದಮ್ಮಗಳನ್ನು ಶೈಶವದಲ್ಲಿಯೇ ಕಳೆದುಕೊಂಡರು. 12 ಬಾರಿ ಮಕ್ಕಳನ್ನು ಕಳೆದುಕೊಳ್ಳುವ ನೋವು. ಆದರೆ ದೇವರು ಅವರ ಕಣ್ಣೀರನ್ನು ಕಡೆಗಣಿಸಲಿಲ್ಲ. ಈ ಅಗಾಧ ನೋವಿನಿಂದ ಹಾಗೂ ಮಗುವನ್ನು ಪಡೆಯುವ ಮಹದಾಕಾಂಕ್ಷೆಯಿಂದ ಈ ದಂಪತಿಗಳು ಬೆತ್ಲೆಹೇಮ್ ನಗರದ ಯೇಸುವಿನ ಜನ್ಮಸ್ಥಳಕ್ಕೆ ಕಾಲ್ದಾರಿಯಲ್ಲಿ ನಡೆದುಕೊಂಡು ಹೋಗಿ ಪ್ರಾರ್ಥಿಸಿದರು. ಮಾತ್ರವಲ್ಲ, ಒಂದು ವೇಳೆ ಅವರಿಗೆ ಹೆಣ್ಣು ಮಗು ಜನಿಸಿದರೆ ಆ ಮಗುವಿಗೆ ಮಾತೆ ಮರಿಯಳ ಗೌರವಾರ್ಥ ಮರಿಯಂ ಎಂದು ಕರೆಯುವುದಾಗಿ ಹರಕೆ ಮಾಡಿಕೊಂಡರು. 1846ನೇ ವರ್ಷ. ಅನೇಕ ವರ್ಷಗಳ ಪ್ರಾರ್ಥನೆಗೆ ಕೊನೆಗೂ ಉತ್ತರ ದೊರೆಯಿತು. ದೇವರು ಅವರಿಗೆ ಮಗಳ ರೂಪದಲ್ಲಿ ತನ್ನ ವರವನ್ನು ಅನುಗ್ರಹಿಸಿದನು. ಆಕೆಗೆ ಮರಿಯಂ ಎಂದು ಹೆಸರಿಟ್ಟರು. ಸ್ವಲ್ಪ ಸಮಯದ ನಂತರ ಸಹೋದರ ಬೌಲೋಸ್ ಜನಿಸಿದನು. ಸ್ವಲ್ಪ ಕಾಲದವರೆಗೆ ಈ ಕುಟುಂಬ ಸಂತೋಷದ ಬೆಳಕಿನಲ್ಲಿ ನಲಿಯಿತು.
ಆದರೆ ವಿಧಿಯ ಮೋಡಗಳು ಮತ್ತೊಮ್ಮೆ ಅವರ ಬದುಕಿನ ಮೇಲೆ ಕವಿಯಲಾರಂಭಿಸಿದವು. ಆದರೆ ದೇವರು ನೀಡಿದ ಆ ಸಂತಸದ ವರ ಹೆಚ್ಚು ಕಾಲ ಉಳಿಯಲಿಲ್ಲ. ಸಂತೋಷದ ಹಿಂದೆ ಮತ್ತೊಮ್ಮೆ ದುಃಖದ ಕರಿನೆರಳು ಆವರಿಸಿತು. 1849ರಲ್ಲಿ ಹಳ್ಳಿಯನ್ನೆಲ್ಲ ಆವರಿಸಿದ ಭೀಕರ ಜ್ವರವು ಅನೇಕ ಕುಟುಂಬಗಳ ಬದುಕನ್ನು ತಲ್ಲಣಗೊಳಿಸಿತು. ಕೆಲವೇ ದಿನಗಳಲ್ಲಿ ಬೊವಾರ್ಡಿ ಕುಟುಂಬವು ಆ ನೋವಿನ ಅಲೆಗೆ ಸಿಲುಕಿತು. ನಗುವಿನಿಂದ ತುಂಬಿದ್ದ ಆ ಮನೆ ಕ್ಷಣಾರ್ಧದಲ್ಲಿ ಮೌನದ ಮನೆಯಾಗಿ ಮಾರ್ಪಟ್ಟಿತು. ಈ ಘಟನೆ ಸಂಭವಿಸಿದಾಗ ಮರಿಯಳಿಗೆ ಕೇವಲ 3 ವರ್ಷ. ಕೆಲವೇ ದಿನಗಳ ಅಂತರದಲ್ಲಿ ತನ್ನ ತಂದೆ ತಾಯಿಯ ಮರಣವನ್ನು ಪ್ರತ್ಯಕ್ಷವಾಗಿ ಕಂಡ ಆಕೆಯು ಒಂದೇ ವಾರದೊಳಗೆ ಅಸಹಾಯಕ ಅನಾಥಳಾಗುತ್ತಾಳೆ. ತಮ್ಮ ಅಂತಿಮ ಕ್ಷಣಗಳಲ್ಲಿ ತಂದೆ ಜಾರ್ಜ್ ತನ್ನ 3 ವರ್ಷದ ಪುಟ್ಟ ಮಗಳು ಮರಿಯಂನತ್ತ ಕರುಣೆಯಿಂದ ದೃಷ್ಟಿ ಹರಿಸಿದರು. ಈ ಲೋಕದಲ್ಲಿ ತನ್ನ ನಂತರ ಅವಳಿಗೆ ಆಶ್ರಯವಾಗುವವರು ಯಾರು ಎಂಬ ಪ್ರಶ್ನೆಗೆ ಅವರಿಗೆ ಒಂದೇ ಉತ್ತರ ಕಾಣಿಸಿತು. ಅಚಲ ನಂಬಿಕೆಯಿಂದ ತಮ್ಮ ಮಗಳನ್ನು ಸಂತ ಜೋಸೆಫರ ರಕ್ಷಣೆಗೆ ಒಪ್ಪಿಸಿದರು. ಆ ಕ್ಷಣದಿಂದ ಮರಿಯಂನ ಜೀವನ ಹೊಸ ತಿರುವು ಪಡೆದುಕೊಂಡಿತು. ಆಕೆ ಬರೀ ಆ ಮನೆಯ ಮಗಳಾಗಿ ಮಾತ್ರ ಉಳಿಯಲಿಲ್ಲ, ದೇವರೆಂಬ ಮಹಾಶಿಲ್ಪಿ ತನ್ನದೇ ಕೈಯಾರೆ ಕೆತ್ತುತ್ತಿದ್ದ ಒಂದು ಅಪೂರ್ವ ಕಲೆಯಾದಳು. ಆ ಕೊನೆಯ ಉಸಿರು ನಿಂತೊಡನೆ ಸಂತೋಷದ ಬೀಡಾಗಿದ್ದ ಮನೆಯು ಒಡೆದು ಚೂರಾಯಿತು. ಒಡಹುಟ್ಟಿದವರಿಬ್ಬರನ್ನೂ ಬೇರ್ಪಡಿಸಲಾಯಿತು. ಪೌಲೋಸನನ್ನು ಕುಟುಂಬದ ಸಂಬಂಧಿಯೊಬ್ಬರು ಕರೆದುಕೊಂಡು ಹೋದರೆ ಮರಿಯಮ್ಮಳನ್ನು ಆಕೆಯ ದೊಡ್ಡಪ್ಪ ಈಜಿಪ್ಟಿನ ಅಲೆಕ್ಸಾಂಡ್ರಿಯಾಕ್ಕೆ ಕರೆತಂದರು. ತದನಂತರ ಮರಿಯಂ ತನ್ನ ಸಹೋದರನನ್ನು ಕಾಣಲೇ ಇಲ್ಲ. ಮೊದಮೊದಲು ಈ ಹೊಸ ಜೀವನ ಶೈಲಿ ಆಕೆಗೆ ಉತ್ತಮವಾಗಿ ಅನಿಸಿದರೂ ಸಹ ಆಕೆಗೆ 12 ವರ್ಷವಾಗುತ್ತಿದ್ದಾಗಲೇ ವಿವಾಹದ ಒತ್ತಡವನ್ನು ಹೇರಲಾರಂಭಿಸಿದರು. ಆದರೆ ಮರಿಯಂ ತನ್ನ ಸರ್ವಸ್ವವನ್ನು ಹಾಗೂ ತನ್ನ ಹೃದಯವನ್ನು ಯೇಸುವಿನ ಪ್ರೀತಿಗಾಗಿ ಮಾತ್ರ ಮೀಸಲಾಗಿಡುವೆನು ಎಂಬ ಆಯ್ಕೆಯನ್ನು ಈಗಾಗಲೇ ಮಾಡಿರುತ್ತಾಳೆ. ಹೀಗಾಗಿ ಲಗ್ನ ವಿರೋಧವನ್ನು ವ್ಯಕ್ತಪಡಿಸಿದ ಅವಳನ್ನು ಆಳಿನ ಸಮಾನವಾಗಿ ಕಾಣುತ್ತಾರೆ. ಈ ಸಂದರ್ಭದಲ್ಲಿ ಸಹೋದರ ಪೌಲೋಸನನ್ನು ಸಂಪರ್ಕಿಸಲು ತವಕ ಪಡುವ ಆಕೆಯನ್ನು ಮನೆಯ ಕೆಲಸಗಾರನಲ್ಲಿ ಒಬ್ಬ ತನ್ನ ಧರ್ಮಕ್ಕೆ ಮತಾಂತರಗೊಳಿಸಲು ಪ್ರಯತ್ನಿಸುತ್ತಾನೆ. ಅವಳು ಮತಾಂತರಕ್ಕೆ ಒಪ್ಪದ್ದನ್ನು ಕಂಡು ಕೋಪಗೊಂಡ ಆ ವ್ಯಕ್ತಿ ತನ್ನ ಕತ್ತಿಯಿಂದ ಆಕೆಯ ಗಂಟಲನ್ನು ಸೀಳಿ ನಿರ್ಜನ ಹಾಗೂ ಕಗ್ಗತ್ತಲ ಕಣಿವೆಯಲ್ಲಿ ದೇಹವನ್ನು ಬಿಸಾಡಿ ಯಾರ ಅರಿವಿಗೂ ಬಾರದೆ ಸಾಯಲು ಬಿಡುತ್ತಾನೆ. ಅವಳು ಸತ್ತೇ ಹೋಗುತ್ತಿದ್ದಳೇನೋ, ಆದರೆ ಪವಾಡವೆಂಬಂತೆ ಬದುಕಿಕೊಳ್ಳುತ್ತಾಳೆ. ಆಕೆಗೆ ಎಚ್ಚರವಾದಾಗ ಮಾತೆ ಮರಿಯಳ ಗವಿಯ ಬಳಿ ಸುಂದರ ಮಹಿಳೆ ನೀಲ ವಸ್ತ್ರ ಧರಿಸಿ ಶುಶ್ರೂಷೆ ಮಾಡುವುದನ್ನು ಗಮನಿಸುತ್ತಾಳೆ. ಹೀಗೆ ತನ್ನ ಇಡೀ ಜೀವಮಾನದಲ್ಲಿ ಸ್ವರ್ಗದ ರಾಣಿಯ ಅನೇಕ ಮಿಲನಗಳ ನಡುವೆ ಇದು ಮೊದಲನೆಯ ಭೇಟಿಯಾಗುತ್ತದೆ. ಮಾತ್ರವಲ್ಲ, ಇದನಂತರ ಅವಳ ಜೀವನದ ದಿಕ್ಕೇ ಬೇರೆಯಾಗುತ್ತದೆ. ಸಾವಿರದ 1865 ಗೌಪ್ಯ ಜೀವನದ ಅನ್ವೇಷಣೆಯಲ್ಲಿ ಫ್ರಾನ್ಸ್ಗೆ ತೆರಳಿದ ಮರಿಯಂ ಮರ್ಸೇಲ್ಸ್ ಎಂಬಲ್ಲಿ ಸಿಸ್ಟರ್ಸ್ ಆಫ್ ಸೆಂಟ್ ಜೋಸೆಫ್ ಆಫ್ ದಿ ಅಪರಿಷನ್ ಸಂಸ್ಥೆಯ ಮಠವನ್ನು ಪ್ರವೇಶಿಸುತ್ತಾರೆ. ಅಲ್ಲಿಯೇ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿದ ಒಬ್ಬ ಮಹಾನ್ ವ್ಯಕ್ತಿತ್ವವನ್ನು ಅವರು ಭೇಟಿಯಾದರು. ಅವರೇ ಮದರ್ ವೆರಾನಿಕಾ. ಈ ಭೇಟಿ ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಪರಿಚಯವಾಗಿರಲಿಲ್ಲ.
ದೇವರ ಯೋಜನೆಯಲ್ಲಿ ಮಹತ್ತರವಾದ ಒಂದು ಅಧ್ಯಾಯದ ಆರಂಭವಾಗಿತ್ತು. ಇಲ್ಲಿ ನಾವು ಅಪೋಸ್ತಲಿಕ್ ಕಾರ್ಮೆಲ್ ಸಂಸ್ಥೆಯ ಇತಿಹಾಸವನ್ನು ಕಡೆಗಣಿಸುವಂತಿಲ್ಲ. ಏಕೆಂದರೆ ನಮ್ಮ ಸಂಸ್ಥಾಪಕಿ ಮದರ್ ವೆರೋನಿಕಾ ಅವರ ಬಾಲ್ಯದ ಹೆಸರು ಸೋಫಿ ಲೀವ್ಸ್. ಆಂಗ್ಲಿಕನ್ ಆಗಿದ್ದರೂ ಕಥೋಲಿಕ ಧರ್ಮಸಭೆಗೆ ಸೇರ್ಪಡೆಯಾದ ನಂತರ ಸಿಸ್ಟರ್ಸ್ ಆಫ್ ಸೇಂಟ್ ಜೋಸೆಫ್ ಆಫ್ ದಿ ಆಪರಿಷನ್ ಕನ್ಯಾಮಠವನ್ನು ಸೇರಿದರು. ಇವರು ಬಾಲ್ಯದಿಂದಲೂ ಓದಿನಲ್ಲಿ ಚುರುಕು, ಮಹಾನ್ ಬುದ್ಧಿವಂತೆ ಹಾಗೂ ಧೈರ್ಯಶಾಲಿ. ಮರಿಯಮ್ಮಳನ್ನು ಭೇಟಿಯಾಗುವ ಈ ಸಮಯದಲ್ಲಿ ಮದರ್ ವೆರೋನಿಕಾ ನೋವಿಶಿಯೇಟ್ನ ಮೇಲ್ವಿಚಾರಕರಾಗಿದ್ದರು. ಇತರರಿಗೆ ಮರಿಯಂ ಅರ್ಥವಾಗದ ಒಂದು ರಹಸ್ಯವಾಗಿದ್ದರು. ಅವರ ಆಧ್ಯಾತ್ಮಿಕ ಪರವಶತೆ, ಅವಳ ದೇಹದ ಮೇಲೆ ಮೂಡಿಬಂದ ಯೇಸುವಿನ ಪಂಚಗಾಯಗಳ ಮುಖಾಂತರ ರಕ್ತ ಜಿನುಗುವುದನ್ನು ಕಂಡು ಇತರ ಭಗಿನಿಯರು ಗಾಬರಿಗೊಂಡರೆ ವಿನಃ ದೈವಾನುಗ್ರಹವನ್ನು ಕಾಣಲು ವಿಫಲರಾದರು. ಇತರರು ವಿಚಿತ್ರತೆಯನ್ನು ಕಂಡ ಸ್ಥಳದಲ್ಲಿ ಮದರ್ ವೆರೋನಿಕಾ ದೇವರ ಕಾರ್ಯವನ್ನು ಗುರುತಿಸಿದರು. ಮರಿಯಂನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ದೈವಿಕ ಸ್ಪರ್ಶವನ್ನು ಅವರು ಹೃದಯದಿಂದ ಅರಿತುಕೊಂಡರು. ಸಂತ ಜೋಸೆಫರ ಮಠದೊಳಗೆ ಮರಿಯಂ ಕುರಿತು ಭಿನ್ನಾಭಿಪ್ರಾಯಗಳು ಮೂಡತೊಡಗಿದವು. ಕೆಲವರಿಗೆ ಅವರು ಅತಿ ವಿಚಿತ್ರಳಾಗಿ ಕಂಡರು. ಇನ್ನೂ ಕೆಲವರಿಗೆ ಅವರ ಅನಾರೋಗ್ಯ ಮತ್ತು ಆಳವಾದ ಆಧ್ಯಾತ್ಮಿಕ ಅನುಭವಗಳು ತಮ್ಮ ಸಕ್ರಿಯ ಧಾರ್ಮಿಕ ಜೀವನಕ್ಕೆ ಹೊಂದಿಕೆಯಾಗುವುದಿಲ್ಲವೆಂಬ ಭಾವನೆ ಮೂಡಿತು. 2 ವರ್ಷಗಳ ಬಳಿಕ ನಿರ್ಧಾರದ ಕ್ಷಣ ಬಂತು. ಮತದಾನದ ಮೂಲಕ ಮರಿಯಂ ಅವರ ನೋವಿಶಿಯೇಟ್ ಪ್ರವೇಶವನ್ನು ನಿರಾಕರಿಸಿದರು. ಕೊನೆಗೆ ಆ ಸಂಸ್ಥೆಯನ್ನು ತೊರೆದು ಹೋಗುವಂತೆ ಅವರಿಗೆ ತಿಳಿಸಲಾಯಿತು. ಆದರೆ ದೇವರ ಯೋಜನೆ ಅಲ್ಲಿಗೆ ಕೊನೆಗೊಂಡಿರಲಿಲ್ಲ. ಎಲ್ಲರ ಅತೀವ ತಿರಸ್ಕಾರದಿಂದ ಮನನೊಂದ ಈ ಮುಗ್ಧೆಗೆ ಸಾಂತ್ವನ ದೊರೆತದ್ದು ಮದರ್ ವೆರೋನಿಕಾರವರಿಂದ. ಅಳುತ್ತಿದ್ದ ಮೇರಿ ಬೊವಾರ್ಡಿಯನ್ನ ದೂರದಿಂದಲೇ ಗಮನಿಸುತ್ತಿದ್ದ ಅವರು ಆಕೆಯ ಬಳಿಗೆ ಹೋಗಿ, ನಾನು ಕ್ಲಾಯ್ಸ್ಟರ್ ಕಾರ್ಮೆಲಿಗೆ ಸೇರಲಿದ್ದೇನೆ, ನೀನು ನನ್ನೊಂದಿಗೆ ಬರುವೆಯಾ ಎಂದರು. ಆ ಘಳಿಗೆಯಲ್ಲಿ ಮೂಡಿದ ಭರವಸೆಯ ಹೊಂಗಿರಣ, ಈ ಬಾಂಧವ್ಯ ಫ್ರಾನ್ಸ್ನಿಂದ ಭಾರತದ ಕಿನಾರೆಯವರೆಗೂ, ಕ್ರಮೇಣ ದಾವೀದ ನಗರಿಯವರೆಗೂ ತಲುಪಿತು. ಮರ್ಸೆಲ್ಸ್ನ ನಿರಾಕರಣೆಯ ಮಾರ್ಗವನ್ನು ತ್ಯಜಿಸಿ ಪೋ ನಗರದ ಕಾರ್ಮೇಲಿನ ಪ್ರಶಾಂತ ಮೌನದತ್ತ ಅವರಿಬ್ಬರು ಪಯಣ ಬೆಳೆಸಿದರು. ಆದರೆ ದೇವರು ಅವರಿಗಾಗಿ ಇನ್ನೊಂದು ಹೊಸ ದಾರಿಯನ್ನೇ ಸಿದ್ಧಪಡಿಸಿದ್ದನು. ದೂರದ ಭಾರತದ ನೆಲದಿಂದ ಒಂದು ಹೊಸ ಕರೆಯು ಅವರನ್ನು ಆಹ್ವಾನಿಸುತ್ತಿತ್ತು. ಆ ಕರೆಯೇ ಅವರ ಜೀವನದ ಮುಂದಿನ ಮಹತ್ವದ ಅಧ್ಯಾಯಕ್ಕೆ ನಾಂದಿಯಾಗಲಿತ್ತು. ಸಾವಿರದ 867 ಮದರ್ ವೆರೋನಿಕಾ ಮತ್ತು ಮರಿಯಂ ಫ್ರಾನ್ಸ್ನ ಪೋ ಪಟ್ಟಣದ ಕಾರ್ಮೆಲನ್ನು ಪ್ರವೇಶಿಸಿದರು. ಆದರೆ ಅವರ ಆ ಜೊತೆಗಿನ ಪಯಣ ಹೆಚ್ಚು ಕಾಲ ಸಾಗಲಿಲ್ಲ. ಭಾರತದಲ್ಲಿ ಕಾರ್ಮೆಲ್ ಸಂಸ್ಥೆಯನ್ನು ಸ್ಥಾಪಿಸುವ ಮಹತ್ತರ ಕನಸನ್ನು ನನಸಾಗಿಸಲು ಮದರ್ ವೆರೋನಿಕಾ ಆಶ್ರಮದ ಮೌನ ಜೀವನವನ್ನು ತಾತ್ಕಾಲಿಕವಾಗಿ ಬಿಟ್ಟು ಹೊರ ಜಗತ್ತಿನ ಕ್ಲಿಷ್ಟತೆಯ ಮುಳ್ಳಿನ ಹಾದಿಯಲ್ಲಿ ಸಾರ್ಥಕತೆ ಪಡೆಯಲು ಹೊರಟರು. ಮುಂದಿನ 3 ವರ್ಷಗಳು ಈ ಇಬ್ಬರು ಆತ್ಮಗಳು ದೂರವಾಗಿದ್ದರೂ ಅವರ ಹೃದಯದ ಕನಸು ಒಂದೇ ಆಗಿತ್ತು. ಈ ಕಾಲಾವಧಿಯಲ್ಲಿ ಮದರ್ ವೆರೋನಿಕರು ಚಾತುರ್ಯತೆಯನ್ನು ಮೈಗೂಡಿಸಿಕೊಂಡರೆ, ಮರಿಯಮಳು ಏಕಾಂತತೆಯ ಆಳದಲ್ಲಿ ವಿಲೀನರಾಗಿದ್ದರು. ದೇಹವೆರಡು ಆತ್ಮ ಒಂದೇ ಎಂಬಂತೆ
ಒಂದಾದ ಈ ಎರಡು ಜೀವಗಳು ಭೂಮಿ ಆಕಾಶದಷ್ಟು ದೂರವಿದ್ದರು. ಅಂದರೆ ಮದರ್ ವೆರಾನಿಕಾ ಹೊಸ ಸಂಸ್ಥೆಯ ಸ್ಥಾಪನೆಗೆ ಹೊರಡುತ್ತಿರಲು ಮರಿಯಂ ಹಗಲಿರುಳು ಪ್ರಾರ್ಥನೆ ಮಾಡುತ್ತಿರುವಳು. ಆದರೂ ಅವರಿಬ್ಬರನ್ನು ಒಂದುಗೂಡಿಸಿದ ಕೊಂಡಿಯೆಂದರೆ ಮಂಗಳೂರಿನಲ್ಲಿ ಹೊಸದಾಗಿ ಆರಂಭಗೊಂಡ ಸ್ವಾರ್ಥ ಕಾರ್ಯ. ಸಾವಿರದ 1870ರಲ್ಲಿ ಭಾರತದ ಸುವಾರ್ಥ ಕೇಂದ್ರ ಪ್ರಾರಂಭಗೊಳಿಸುವ ಸರ್ವ ಸಿದ್ಧತೆಗಳು ಮುಗಿದು ಅದರ ಧ್ಯೇಯ ಯಾತ್ರೆ ಸಾಕಾರಗೊಳ್ಳುವ ಕ್ಷಣ ಸಮೀಪಿಸಿತ್ತು. ಆದರೆ ಆ ಕನಸಿನ ಹಿಂದೆ ಯಾರೂ ಊಹಿಸದ ಒಂದು ಮಹತ್ತರ ತ್ಯಾಗ ಅಡಗಿತ್ತು. ಈ ಸುವಾರ್ಥ ಕೇಂದ್ರದ ದೂರದರ್ಶಿ ಹಾಗೂ ಜನನಿಯಾದ ಮದರ್ ವೆರಾನಿಕರಿಗೆ ಬೆಳವಣಿಗೆಯ ಪ್ರಥಮ ಹಂತದಲ್ಲಿದ್ದ ತನ್ನ ಸಂಸ್ಥೆಯ ಪಾಲನೆಗೆಂದು ಫ್ರಾನ್ಸ್ನಲ್ಲಿಯೇ ಇರಲು ಆದೇಶ ನೀಡಲಾಯಿತು. ತಮ್ಮ ಹೃದಯಕ್ಕೆ ಅತಿ ಹತ್ತಿರವಾಗಿದ್ದ ಈ ಸುವಾರ್ಥ ಕಾರ್ಯದೊಂದಿಗೆ ಭಾರತಕ್ಕೆ ಬರಬೇಕೆಂಬ ಅವರ ಅಪೇಕ್ಷೆ ನೆರವೇರಲಿಲ್ಲ. ಆದರೆ ನಿಜವಾದ ನಾಯಕತ್ವವು ಕೆಲವೊಮ್ಮೆ ಮುಂದೆ ನಡೆದು ದಾರಿ ತೋರಿಸುವುದಲ್ಲ, ಹಿಂದೆ ಉಳಿದು ಮತ್ತೊಬ್ಬರನ್ನು ಮುನ್ನಡೆಸುವುದರಲ್ಲಿಯೂ ಅಡಗಿರುತ್ತದೆ. ಭಾರತದ ಮಂಗಳೂರಿನ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಕನಸನ್ನು ತನ್ನ ಹೃದಯದ ಮೂಲೆಯಲ್ಲಿ ಬಚ್ಚಿಟ್ಟು ಮಹಾತ್ಯಾಗಿಯಾದರು. ತನ್ನ 3 ಮಕ್ಕಳಾದ ಅಂದರೆ ಅಪೊಸ್ತಲಿಕ್ ಕಾರ್ಮೆಲಿನ 3 ಭಗಿನಿಯರು ಹಾಗೂ ಪುಟ್ಟ ಅರಬಳನು ಹೊತ್ತ ಹಡಗು ಮಾರ್ಸೆಲ್ನ ಸಮುದ್ರ ತೀರದಿಂದ ಹೊರಟಾಗ ಭಾರವಾದ ಹೃದಯವನ್ನು ಹೊತ್ತ ಮದರ್ ವೆರಾನಿಕಾ ದುಃಖದಿಂದಲೇ ಅವರಿಗೆ ವಿದಾಯ ಹೇಳಿದರು. ಒಂದು ಮರವು ಉತ್ತಮ ಫಲಪುಷ್ಪಗಳನ್ನು ನೀಡಬೇಕಾದರೆ ಅದರ ಬೇರುಗಳು ಭೂಮ್ಯಾಳದಲ್ಲಿ ಬೇರೂರುವುದು ಮುಖ್ಯ. ಅಂತೆಯೇ ಮದರ್ ವೆರಾನಿಕರವರು ಎಲೆಮರೆಯ ಕಾಯಿಯಂತೆ ದೂರದ ಫ್ರಾನ್ಸ್ನಿಂದ ಮಂಗಳೂರಿನಲ್ಲಿ ತನ್ನ ಸಭೆ ಬೃಹತ್ ಮರವಾಗಲೆಂದು ಮಾಡಿದ ತ್ಯಾಗ, ಪಟ್ಟ ಪಾಡು, ಹರಿಸಿದ ಕಣ್ಣೀರು ಇದ್ಯಾವುದೂ ವ್ಯರ್ಥವಾಗಲಿಲ್ಲ. ಮಹಾನ್ ಕನಸನ್ನು ಹೊತ್ತ ಪುಟ್ಟ ಗುಂಪು ಮರಿಯಮ್ಮನರನ್ನು ಒಳಗೊಂಡು 6 ಕ್ಲಾಯ್ಸ್ಟರ್ ಕಾರ್ಮೆಲಿನ ಭಗಿನಿಯರು ಹಾಗೂ 3 ಮದರ್ ವೆರಾನಿಕಾ ಸ್ಥಾಪಿಸಿದ ಅಪೊಸ್ತಲಿಕ್ ಕಾರ್ಮೆಲಿನ ಭಗಿನಿಯರು ವಂದನೀಯ ಗುರುಗಳು ಲಜಾರ್ ಮತ್ತು ಗ್ರೇಷನ್ರವರ ಮಾರ್ಗದರ್ಶನದಲ್ಲಿ ಭರವಸೆಯ ಆಶಾಕಿರಣದೊಂದಿಗೆ 1870 ಆಗಸ್ಟ್ನಲ್ಲಿ ಮರ್ಸೇಲ್ಸ್ನ ಸಮುದ್ರ ತಟದಿಂದ ಸುದೀರ್ಘ ಪ್ರಯಾಣ ಬೆಳೆಸಿದರು. ಅರಿವಿಲ್ಲದ ಭವಿಷ್ಯದತ್ತ ಪಯಣಿಸುತ್ತಿದ್ದ ಯಾತ್ರಾರ್ಥಿಗಳಿಗೆ ಬಹುದೊಡ್ಡ ಅಗ್ನಿ ಪರೀಕ್ಷೆಯೇ ಕಾದಿತ್ತು. ಸಮುದ್ರಯಾನದ ಸೋಂಕಿಗೆ ಹಾಗೂ ಆಯಾಸಕ್ಕೆ ಒಳಗಾಗಿ 3 ಕಾರ್ಮೆಲ್ ಭಗಿನಿಯರು ಭಾರತದ ತೀರ ತಲುಪುವ ಮೊದಲೇ ಅಸುನೀಗಿದರು. ಹಡಗಿನಲ್ಲಿರುವವರ ಸ್ಥಿತಿ ಹೇಗೆ ಇರಬಹುದೆಂದು ಊಹಿಸಿಕೊಳ್ಳಲು ಕೂಡ ಭಯವಾಗುತ್ತದೆ. ನಮ್ಮ ಸೇವಾ ಕಾರ್ಯದ ಗಮ್ಯಸ್ಥಾನಕ್ಕೆ ಇನ್ನು ಕೆಲವೇ ಹೆಜ್ಜೆಗಳು ಬಾಕಿ ಇರುವಾಗ ಆ 3 ಸೇವಕಿಯರು ತಾವು ಸೇವೆ ಮಾಡಬೇಕಾಗಿದ್ದ ನೆಲವನ್ನು ನೋಡದೆಯೇ ಕೊನೆಯುಸಿರೆಳೆದರು. ಪ್ರತಿ ಬಾರಿ ಒಬ್ಬೊಬ್ಬರೇ ಭಗಿನಿಯರು ಮರಣ ಹೊಂದಿದಾಗಲೂ ಅವರ ಮೃತದೇಹದ ಅಂತ್ಯ ಸಂಸ್ಕಾರಕ್ಕಾಗಿ ನೌಕೆಯನ್ನು ದಡದ ಕಡೆಗೆ ತಿರುಗಿಸಬೇಕಾಗಿತ್ತು. ಅವರ ತಾಯ್ನಾಡಿನಿಂದ ಸಾವಿರಾರು ಮೈಲಿ ದೂರದ ಆ ಪರದೇಶದ ಮನೆಯಲ್ಲಿಯೇ ಅವರನ್ನು ಸಮಾಧಿ ಮಾಡಲಾಗ್ತಿತ್ತು. ಒಂದು ಗೋಧಿ ಕಾಳು ಮಣ್ಣಲ್ಲಿ ಬಿದ್ದು ಸತ್ತರೆ ಮಾತ್ರ ಅದರಿಂದ ದೊಡ್ಡ ಫಸಲು ಸಿಕ್ಕುವುದು. ಹಾಗೆಯೇ ಆ 3 ಭಗಿನಿಯರು ಆ ಮಣ್ಣಿಗೆ ಬಿದ್ದ ಗೋಧಿ ಕಾಳಿನ ತರಹ ಅವರ ಆ ಒಂದು ದೊಡ್ಡ ತ್ಯಾಗದ ಮೇಲೇನೆ ಇವತ್ತು ಕಾರ್ಮೆಲ್ ಸಂಸ್ಥೆ ಭಾರತದಲ್ಲಿ ಇಷ್ಟೊಂದು ದೊಡ್ಡದಾಗಿ ಬೆಳೆದು ನಿಂತಿರುವುದು. ಕೊನೆಗೂ ಬದುಕುಳಿದವರು ಮಂಗಳೂರಿನ ಬಂದರಿನಲ್ಲಿ ಲಂಗರು ಹಾಕಿದಾಗ
ಆ ಕಠಿಣ ಪ್ರಯಾಣದ ದುಃಖವೆಲ್ಲ ಮರೆಯಾಗಿ ಹೊಸದೊಂದು ಭರವಸೆ ಅವರಲ್ಲಿ ಮೂಡಿತು. ಅವರು ಆ ತೀರದಲ್ಲಿ ತಮ್ಮ ಪಾದಗಳನ್ನಿರಿಸಿದ ಕ್ಷಣದಲ್ಲೇ ದೇವರ ಮಹಾಸ್ತುತಿ ಗೀತೆಯಾದ ತೇದೇವು ಗಾಯನವು ಇಡೀ ನಗರದಾದ್ಯಂತ ಮೊಳಗಿತು. ಆ ಧ್ವನಿಯನ್ನು ಕೇಳಿದೊಡನೆ ಅವರ ಆಯಾಸವೆಲ್ಲವೂ ಕರಗಿ ಹೋಗಿ ಹೊಸ ಹುಮ್ಮಸ್ಸು ಮೂಡಿತು. ಬಳಲಿದ ಆ ಯಾತ್ರಿಕರನ್ನು ಸ್ವಾಗತ ಮಾಡಲು ಬಿಷಪ್ ಮಾರಿ ಎಫ್ರೆಮ್ ತಮ್ಮ ವಿಚಾರಣಾ ಕೇಂದ್ರದ ಸಾವಿರಾರು ಜನರ ಜೊತೆ ಮತ್ತು ಶಾಲಾ ಮಕ್ಕಳೊಂದಿಗೆ ಸಾಂಪ್ರದಾಯಿಕ ಹೂವಿನ ಹಾರ ಹಿಡಿದು ನಮ್ಮದೇ ಬಂದರಿನಲ್ಲಿ ಕಾಯುತ್ತಿದ್ದರು. ಅಷ್ಟೊಂದು ದೊಡ್ಡ ನಷ್ಟ ಆಗಿದ್ದರೂ, ಕಣ್ಣಲ್ಲಿ ಇನ್ನೂ ಹಸೆ ಕಣ್ಣೀರಿದ್ರೂ, ಆ ಕ್ಷಣದಲ್ಲಿ ನಮ್ಮ ಲಿಟಲ್ ಅರಬ್ ಅಂದರೆ ಮರಿಯಂ ಬವಾಡಿಗೆ ಕೊನೆಗೂ ತಾನು ಸೇವೆ ಮಾಡಬೇಕಾಗಿದ್ದ ತನ್ನ ಸ್ವಂತ ಮನೆಗೆ ಬಂದು ಸೇರಿದ ಆನಂದ ಅವರಲ್ಲುಂಟಾಯಿತು. ಸಂತ ಅನ್ನರ ಕಾನ್ವೆಂಟಿನಲ್ಲಿ ಆಕೆಯ ಜೀವನ ಸುಖದ ಸುಪ್ಪತ್ತಿಗೆಯಾಗಿರಲಿಲ್ಲ. ಬದಲಾಗಿ ಅವಳಿಗೆ ಒದಗುವ ದೈವದತ್ತ ಅವರ ಪ್ರಸಾದದ ಫಲವಾಗಿ ಆಗುವ ದೈವಿಕ ಪರವಶ್ಯತೆಯ ಕಾರಣದಿಂದ ಪ್ರತಿಯೊಬ್ಬರ ಅವಹೇಳನಕಾರಿ ಮಾತಿಗೆ ತುತ್ತಾಗಿ ಕೊನೆಗೆ ಕಠಿಣ ಪರಿಶ್ರಮದ ಕೆಲಸ ಕಾರ್ಯಗಳನ್ನು ಆಕೆಗೆ ನೇಮಿಸಲಾಗುತ್ತಿತ್ತು. ಸಿಸ್ಟರ್ ಮೇರಿ ಹೆಚ್ಚಾಗಿ ಆ ಬೇಗೆಯ ಹೊಗೆ ತುಂಬಿದ್ದ ಅಡುಗೆ ಕೋಣೆಯಲ್ಲೇ ನೆಲ ಒರೆಸುವಂತಹ ಅಡುಗೆ ಮಾಡುವ ಕೆಲಸಗಳಲ್ಲಿ ಮಗ್ನಳಾಗಿರುತ್ತಿದ್ದಳು. ಅವಳಿಗೆ ಆಗುತ್ತಿದ್ದ ಕೆಲವು ಆಧ್ಯಾತ್ಮಿಕ ಅನುಭವಗಳನ್ನು ನೋಡಿ ಜನರೆಲ್ಲ ಅವಳಿಗೆ ದೆವ್ವ ಹಿಡಿದಿದೆ ಅಥವಾ ಏನೋ ದೋಷ ಇದೆ ಎಂದು ಕಲ್ಪಿಸತೊಡಗಿದರು. ಆದರೂ ಆಕೆ ಮಾತ್ರ ಯಾರ ಮುಂದೆಯೂ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಹೋಗಲಿಲ್ಲ. ಆಕೆಯ ಜೀವನದ ಧ್ಯೇಯ ಒಂದೇ ಆಗಿತ್ತು, ಅದುವೇ ಪ್ರೀತಿಯನ್ನು ಬಿತ್ತುವುದು. ಅವಳು ಎಲ್ಲರಿಗೂ ಹೇಳುತ್ತಿದ್ದುದು ಕೂಡ ಅಷ್ಟೇ. ಎಲ್ಲಿ ಪ್ರೀತಿಯ ಅವಶ್ಯಕತೆ ಇದೆಯೋ ಅಲ್ಲಿ ಪ್ರೀತಿಯನ್ನು ಬಿತ್ತಿರಿ, ಆಗ ನೀವೇ ಪ್ರೀತಿಯನ್ನು ಕಂಡುಕೊಳ್ಳುವಿರಿ ಎಂದು. ಆದರೆ ಕಾನ್ವೆಂಟಿನ ಆ 4 ಗೋಡೆಗಳಿಗೆ ಆಕೆಯ ದಿವ್ಯ ಆಧ್ಯಾತ್ಮಿಕ ಶಕ್ತಿಯನ್ನು ಪಂಜರದ ಹಕ್ಕಿಯಂತೆ ಕೂಡಿಡಲು ಸಾಧ್ಯವಾಗಲಿಲ್ಲ. ಆಕೆ ದೈವ ಪರವಶಳಾಗಿ ತೋಟದ ಜಂಬೂ ನೇರಳೆ ಮರದ ತುತ್ತ ತುದಿಯಲ್ಲಿ ಕುಳಿತು ಹಕ್ಕಿಗಳೊಂದಿಗೆ ಶುದ್ಧ ಪ್ರೀತಿಯ ಭಾಷೆಯಲ್ಲಿ ಹಾಡುತ್ತಿರುವುದನ್ನು ಇತರ ಭಗಿನಿಯರು ಪದೇ ಪದೇ ಕಂಡಿದ್ದುಂಟು. ನವೆಂಬರ್ 21 ಸಂತ ಅನ್ನರ ದೇವಮಂದಿರದ ಪ್ರಶಾಂತ ವಾತಾವರಣದಲ್ಲಿ ಮರಿಯಂ ಅವರು ಅತಿ ವಂದನೀಯ ಬಿಷಪ್ ಮಾರಿ ಎಫ್ರೆಮ್ ಅವರ ಸಮ್ಮುಖದಲ್ಲಿ ತಮ್ಮ ಪ್ರಥಮ ವೃತ ಸ್ವೀಕಾರವನ್ನು ಮಾಡುವ ಮೂಲಕ ಕ್ರಿಸ್ತರಿಗೆ ಸಂಪೂರ್ಣವಾಗಿ ಸಮರ್ಪಿತರಾದರು. ವೃತ ಸ್ವೀಕಾರ ಮಾಡಿದ ಆ ದಿನದಿಂದ ಆಕೆ ಸದಾ ಕಾಲಕ್ಕೂ ಶಿಲುಬೆಗೇರಿಸಿದ ಕ್ರಿಸ್ತನ ಮೇರಿಯಾಗಿ ಮಾರ್ಪಟ್ಟಳು. ಅದು ಬರೀ ಒಂದು ದಾಖಲೆಗೆ ಸಹಿ ಹಾಕಿದ ಹಾಗೆ ಅಲ್ಲ, ಬದಲಿಗೆ ದೇವರೊಂದಿಗೆ ಒಂದು ಪವಿತ್ರ ಸಂಬಂಧಕ್ಕೆ ಕಾಲಿರಿಸಿದ ದಿನವಾಗಿತ್ತು. ಮಂಗಳೂರಿನ ಈ ಸೇವಾ ಕಾರ್ಯವು ಭದ್ರವಾಗಿ ಬುನಾದಿಯನ್ನು ಕಂಡುಕೊಂಡಿತ್ತು. ಆದರೆ ಮರಿಯಂ ಅವರ ಪಾಲಿಗೆ ದೈವಿಕ ಆಜ್ಞೆಗೆ ತಲೆಬಾಗುವುದು ಪರಮ ಕರ್ತವ್ಯವಾಗಿತ್ತು. ಇದೀಗ ಕಾರ್ಮೆಲ್ ಸಭೆಗೆ ಆಕೆಯ ಅಗತ್ಯ ಮತ್ತೊಂದು ಮಹತ್ತರವಾದ ಕಾರ್ಯಕ್ಕಾಗಿ ಬೇಕಾಗಿತ್ತು. ಅದುವೇ ಬೆತ್ಲೆಹೇಮ್ನಲ್ಲಿ ಹೊಸದೊಂದು ಕಾರ್ಮೆಲ್ ಮಠದ ಸ್ಥಾಪನೆ. ಒಬ್ಬ ಮಾರ್ಗದರ್ಶಿಕೆಯಾಗಿ ಹೊಸದೊಂದು ಸೇವಾ ಕಾರ್ಯದ ದೀಕ್ಷೆಯೊಂದಿಗೆ ಮರಿಯಂ ಮಂಗಳೂರಿಗೆ ಆಗಮಿಸಿದ್ದರು. ಆದರೆ ಇಂದು ತನ್ನ ಸ್ವಂತ ಮನೆಯಂತೆ ಆಕೆಗೆ ಆಪ್ತವೆನಿಸಿದ್ದ ಏಕೈಕ ನಾಡಿಗೆ ವಿದಾಯ ಹೇಳಿ ಹಿಂದಿರುಗಬೇಕಾದ ಅನಿವಾರ್ಯತೆ ಎದುರಾಗಿತ್ತು. ಮರಿಯಂ ವಿಧೇಯತೆಗೆ ಶಿರಮಣಿದು ಹೊರಡಲು ಸಿದ್ಧತೆ ನಡೆಸುವ ಸಂದರ್ಭದಲ್ಲಿ ಅವರು ಅತಿಯಾಗಿ ಪ್ರೀತಿಸಿದ ಜನರನ್ನು
ಮತ್ತು ಸಹ ಭಗಿನಿಯರನ್ನು ತ್ಯಜಿಸುವ ನೋವಿನಲ್ಲಿ ಹೀಗೆಂದಳು: ನನ್ನ ಹೃದಯವನ್ನು ಸಂತ ಅನ್ನರ ಕಾನ್ವೆಂಟ್ನ ಗೋಡೆಗಳ ಕಲ್ಲುಗಳ ಮಧ್ಯೆ ಬಿಟ್ಟು ಹಿಂದಿರುಗುತ್ತಿದ್ದೇನೆ. ಈ ಊರು ಬಿಟ್ಟು ಹೋಗುವಾಗ ಮರಿಯಂ ತುಂಬ ಅತ್ತರು. ಅವರಿಗೆ ಮಂಗಳೂರು ಅಂದರೆ ಬರೀ ಸೇವೆಗೈಯಲು ಬಂದ ಒಂದು ಜಾಗ ಮಾತ್ರ ಆಗಿರಲಿಲ್ಲ. ಏಕೆಂದರೆ ಇಲ್ಲಿನ ಜನರನ್ನು ಮತ್ತು ನಮ್ಮ ಸಿಸ್ಟರ್ಸನ್ನು ಅವರು ಅಷ್ಟೊಂದು ಹಚ್ಚಿಕೊಂಡಿದ್ದರು. ಆಕೆ ಪವಿತ್ರ ನೆಲವಾದ ಬೆತ್ಲಹೇಮಿನಲ್ಲಿ ತನ್ನ ಜೀವನದ ಮುಂದಿನ ಗುರಿಯನ್ನು ತಲುಪಲೆಂದು ಹಡಗಿನಲ್ಲಿ ಹೊರಟು ಹೋದರೂ ಕೂಡ ಅವಳ ಮನಸ್ಸಿನ ಒಂದು ಭಾಗ ಇದೇ ಕಾನ್ವೆಂಟಿನ ಕಣ ಕಣದಲ್ಲಿಯೂ ಇದೇ ಆವರಣದಲ್ಲಿ ಉಳಿದುಕೊಂಡಿತ್ತು. ಮರಿಯಂ ಹೊರಟ ಬೆನ್ನಲ್ಲೇ ಸಂತ ಅನ್ನರ ಕಾನ್ವೆಂಟಿನ ಬಾಗಿಲುಗಳು ಮುಚ್ಚಿಕೊಂಡವು. ಆದರೆ ಆಕೆಯ ದಿವ್ಯ ಉಪಸ್ಥಿತಿ ಮಾತ್ರ ಇಲ್ಲೇ ಉಳಿಯಿತು. ಶತಮಾನಕ್ಕೂ ಹೆಚ್ಚು ಕಾಲ ಈ ಲಿಟಲ್ ಅರಬ್ ಧನ್ಯಳ ಕಥೆಯು ಇತಿಹಾಸದ ಪುಸ್ತಕಗಳಲ್ಲಿ ಮಾತ್ರವಲ್ಲದೆ ಆಕೆಯ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ನಡೆದ ಇಲ್ಲಿನ ಪ್ರತಿಯೊಬ್ಬ ಭಗಿನಿಯ ದೈನಂದಿನ ಬದುಕಿನಲ್ಲಿ ಜೀವಂತವಾಗಿ ಉಳಿದುಕೊಂಡಿದೆ. ಸುಮಾರು 100 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಾವು ಅವಳ ನೆನಪನ್ನು ಬರೀ ನಮ್ಮ ರಹಸ್ಯ ಪ್ರಾರ್ಥನೆಗಳಲ್ಲಷ್ಟೇ ಜೀವಂತವಾಗಿ ಇಟ್ಟುಕೊಂಡಿದ್ದೆವು. ಹೊರಗಿನ ಪ್ರಪಂಚಕ್ಕೆ ಆಕೆ ಇತಿಹಾಸದಲ್ಲಿ ಕಳೆದು ಹೋದ ಒಂದು ಅತ್ಯಲ್ಪಳು. ಆದರೆ ನಮ್ಮ ಪಾಲಿಗೆ ಮಾತ್ರ ಆಕೆ ಇವತ್ತಿಗೂ ನಮ್ಮ ಜೊತೆಯಲ್ಲೇ ಬದುಕಿರುವ ಒಂದು ದಿವ್ಯ ಶಕ್ತಿ. ಕೊನೆಗೂ ಈ ಮಂಗಳೂರಿನ ರಹಸ್ಯವನ್ನು ಜಗತ್ತು ಅರಿತುಕೊಂಡದ್ದು 1983ರಲ್ಲಿ. ಅಂದು ವಿಶ್ವಗುರು ಸಂತ 2ನೇ ಜಾನ್ ಪೌಲರು ಆಕೆಯನ್ನು ಪೂಜ್ಯರೆಂದು ಘೋಷಿಸಿದರು. ಆದರೆ ಆಕೆಗೆ ಅತ್ಯುನ್ನತ ಮನ್ನಣೆ ಸಿಕ್ಕಿದ್ದು 2015ರಲ್ಲಿ. ವಿಶ್ವಗುರು ಫ್ರಾನ್ಸಿಸರು ಆಕೆಯನ್ನು ಅಧಿಕೃತವಾಗಿ ಸಂತರೆಂದು ಜಗತ್ತಿಗೆ ಸಾರಿದಾಗ. ಅಬ್ಬಾ, ಅವತ್ತಿನ ಆ ಖುಷಿ ನನಗೆ ಇನ್ನೂ ನೆನಪಿದೆ. ಮಂಗಳೂರು ಮತ್ತು ಅದರ ಸುತ್ತಮುತ್ತಲಿರುವ ನಮ್ಮ ಇಡೀ ಕಾರ್ಮೆಲ್ ಕುಟುಂಬದವರೆಲ್ಲ ಸೇರಿ ನಮ್ಮ ಬಿಷಪ್ ಅಲೋಷಿಯಸ್ ಪಾಲ್ ಡಿಸೋಸಾ ಅವರ ಜೊತೆಯಲ್ಲಿ ಕಂಕನಾಡಿಯ ಕ್ಲಾಯ್ಸ್ಟೆಡ್ ಕಾರ್ಮೆಲ್ನಲ್ಲಿ ಅತ್ಯಂತ ಭಕ್ತಿಯಿಂದ ಪವಿತ್ರ ಬಲಿಪೂಜೆಯನ್ನು ಅರ್ಪಿಸಿ ಸಂಭ್ರಮಿಸಿದೆವು. ಮಂಗಳೂರಿನಲ್ಲಂತೂ ಸಂಭ್ರಮ ಸಡಗರ, ಹಬ್ಬದ ವಾತಾವರಣವೇ ಇತ್ತು. ಅಂದು ಆ ಸಂಭ್ರಮ ಕೇವಲ ರೋಮ್ ನಗರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಇಡೀ ಮಂಗಳೂರೇ ಆನಂದದ ಸಾಗರದಲ್ಲಿ ತೇಲಾಡ್ತಿತ್ತು. ಏಕೆಂದರೆ ಆ ಮಹೋತ್ಸವವು ನಮ್ಮದೇ ಸೂರಿನಡಿ ವಾಸಿಸಿ, ನಮ್ಮದೇ ನೆಲದ ಅಡುಗೆ ಮನೆಯಲ್ಲಿ ದುಡಿದು, ಕರಸೇವೆ ಮಾಡುತ್ತಲೇ ಆಧ್ಯಾತ್ಮದ ಅತ್ಯುನ್ನತ ಶಿಖರವನ್ನು ಏರಿ ಸ್ವರ್ಗದ ಹೆಮ್ಮೆಗೆ ಪಾತ್ರಳಾದ ಒಬ್ಬ ಸಾಮಾನ್ಯ ಭಗಿನಿಯದ್ದಾಗಿತ್ತು. 2026 ಮೇ 14 ಸಂತ ಅನ್ನರ ಇತಿಹಾಸದಲ್ಲೇ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆಯಬೇಕಾದ ಮೈಲಿಗಲ್ಲು ಹಾಗೂ ಸಂಭ್ರಮದ ದಿನ. ದಶಕಗಳ ಕಾಲ ಗಾಳಿ, ಮಳೆ ಮತ್ತು ಕಾಲದ ಹೊಡೆತಕ್ಕೆ ಸಿಲುಕಿ ಜೀರ್ಣಾವಸ್ಥೆಯಲ್ಲಿದ್ದ ಆ ಐತಿಹಾಸಿಕ ದೇವಮಂದಿರಕ್ಕೆ ನವೀಕರಣದ ಮೂಲಕ ಹೊಸ ಜೀವ ನೀಡಲಾಗಿತ್ತು. ಅಂದು ಮಹಾನ್ ಸಂತರೊಬ್ಬರು ಮೊಣಕಾಲೂರಿ ಪ್ರಾರ್ಥಿಸಿದ್ದ ಆ ಪವಿತ್ರ ಮಂದಿರದ ಬಾಗಿಲುಗಳು ಮತ್ತೊಮ್ಮೆ ಸಾರ್ವಜನಿಕರಿಗೆ ಮುಕ್ತವಾಗಿ ತೆರೆದುಕೊಂಡವು. ಅವತ್ತಿನ ದಿನ ನಿಜಕ್ಕೂ ನಾವೊಂದು ಪವಾಡವನ್ನು ನೋಡಿದ ಹಾಗಿತ್ತು. ಅವಳ ವಾಸಸ್ಥಾನವಾಗಿದ್ದ ಈ ಪುಟ್ಟ ಪ್ರಾರ್ಥನಾಲಯಕ್ಕೆ ಒಂದು ಹೊಸ ಜೀವ ಬಂದಿತ್ತು. ಆಕೆ ತನ್ನ ವೃತ ಸ್ವೀಕಾರ ಮಾಡಿದ ಆ ಪವಿತ್ರ ಜಾಗ ಅಷ್ಟೊಂದು ಸುಂದರವಾಗಿ ದಿವ್ಯವಾಗಿ ಕಂಗೊಳಿಸುವುದನ್ನು ನೋಡೋದು ನಮ್ಮ ಕಣ್ಣಿಗಂತೂ ಹಬ್ಬವಾಗಿತ್ತು. ಆಕೆ ಮೇಲಿನಿಂದ ನಮ್ಮನ್ನು ನೋಡಿ ನಗುತ್ತಾ, ನನ್ನ ಮನೆಗೆ ನಿಮಗೆಲ್ರಿಗೂ ಸ್ವಾಗತ ಅಂತ ಕೈ ಬೀಸಿ ಕರೆಯುತ್ತಿರುವ ಹಾಗೆ ಭಾಸವಾಗ್ತಿತ್ತು.
150 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಈ ಭವ್ಯ ಪರಂಪರೆಯನ್ನು ಸಂರಕ್ಷಿಸುವುದು ಸಾಮಾನ್ಯದ ಕೆಲಸವಾಗಿರಲಿಲ್ಲ. ಇಷ್ಟು ದೊಡ್ಡ ಮಟ್ಟದ ನವೀಕರಣ ಕಾರ್ಯವು ಕೇವಲ ಒಬ್ಬರ ಶ್ರಮವಾಗಿರದೆ ಇಡೀ ಸಮುದಾಯದ ಒಮ್ಮತದ ಸಂಕಲ್ಪವಾಗಿತ್ತು. ಅಪೋಸ್ತಲಿಕ್ ಕಾರ್ಮೆಲ್ ಸಂಸ್ಥೆಯ ಮಹಾಪ್ರಧಾನಾಧಿಕಾರಿ ಭಗಿನಿ ನಿರ್ಮಲಿನಿ ಅವರ ದಿವ್ಯ ಮಾರ್ಗದರ್ಶನ, ಪ್ರಾಂತೀಯ ಅಧಿಕಾರಿ ಭಗಿನಿ ಮರಿಯ ನವೀನ ಹಾಗೂ ಅವರ ತಂಡದ ನಾಯಕತ್ವ ಮತ್ತು ಪ್ರಸಿದ್ಧ ದಾನಿ ಹಾಗೂ ಪರಹಿತ ಚಿಂತಕ ಶ್ರೀ ಮೈಕಲ್ ಡಿಸೋಜಾ ಅವರ ಉದಾರ ಧನ ಸಹಾಯದಿಂದಾಗಿ ಈ ಭವ್ಯ ಕನಸು ಇಂದು ನನಸಾಗಿದೆ. ಇನ್ನು ಈ ಮಂದಿರದ ರಕ್ಷಣೆಗೆ ನಿಂತಿರುವ ಶಿಲುಬೆಗೇರಿಸಲ್ಪಟ್ಟ ಕ್ರಿಸ್ತನ ಸಂತ ಮರಿಯಂ ಅವರ ಜೀವರೂಪಿ ಪ್ರತಿಮೆಯು ಸಂತ ಅನ್ನರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿನಿಯೊಬ್ಬರ ಭಕ್ತಿಯ ಕೊಡುಗೆಯಾಗಿದ್ದು, ಇಡೀ ದೇವಾಲಯದ ದಿವ್ಯತೆಗೆ ಮತ್ತಷ್ಟು ಮೆರುಗನ್ನು ನೀಡಿದೆ. ಈ ದೇವಾಲಯದ ಪುನರ್ ನಿರ್ಮಾಣವು ನಿಜಕ್ಕೂ ಅನೇಕ ಹೃದಯಗಳ ಪ್ರೀತಿ ತುಂಬಿದ ಸೇವೆಯ ಕಾಣಿಕೆಯಾಗಿದೆ. ಇಲ್ಲಿನ ನಯನಗೊಳಿಸಿದ ಪ್ರತಿಯೊಂದು ಮರದ ಕೆತ್ತನೆಯಲ್ಲಿಯೂ ಹಾಗೂ ಬಲಿಪೀಠದ ಪ್ರತಿಯೊಂದು ಕಲ್ಲಿನಲ್ಲಿಯೂ ಧನ್ಯತೆಯ ಭಾವ ಮೂಡಿಬಂದಿದೆ. ಈ ದಿವ್ಯ ಜ್ಯೋತಿಯನ್ನು ಸದಾ ಪ್ರಜ್ವಲಿಸುವಂತೆ ಮಾಡಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಆ ಭಗವಂತನು ಆಶೀರ್ವದಿಸಲಿ. ನಾವು ಇಂದು ಈ ಪುನರ್ಜನ್ಮ ಪಡೆದ ದೇವಮಂದಿರದ ಅದ್ಭುತ ಸೌಂದರ್ಯವನ್ನು ಸವಿಯುವಾಗ ಈ ಇಡೀ ಸೇವಾ ಕಾರ್ಯಕ್ಕೆ ಹಾಗೂ ಸ್ವಾರ್ಥ ಕೇಂದ್ರದ ಸ್ಥಾಪನೆಗೆ ಭದ್ರ ಬುನಾದಿ ಹಾಕಿದ ಆ ಮೂವರು ಧೀಮಂತ ವ್ಯಕ್ತಿಗಳನ್ನು ಎಂದಿಗೂ ಮರೆಯುವಂತಿಲ್ಲ. ಅವರೇ ಈ ದಿವ್ಯ ಯೋಜನೆಯ ಹಿಂದಿದ್ದ 3 ಮಹಾಸ್ತಂಭಗಳು. ದೂರದರ್ಶಿ ಧರ್ಮಾಧ್ಯಕ್ಷರಾದ ಬಿಷಪ್ ಮಾರಿಯ ಫ್ರೆಮ್, ದೈವಿಕ ಒಡಂಬಡಿಕೆಯ ಮಾಧ್ಯಮವಾದ ಮದರ್ ವೆರಾನಿಕಾ ಮತ್ತು ನಿರಂತರ ಪ್ರಾರ್ಥನೆಯ ಶಕ್ತಿಯಾಗಿದ್ದ ಶಿಲುಬೆಗೇರಿಸಲ್ಪಟ್ಟ ಯೇಸುವಿನ ಸಂತ ಮರಿಯಂ. ಮಂಗಳೂರಿನ ಧರ್ಮ ಪ್ರಾಂತ್ಯದ ಅಂದಿನ ಧರ್ಮಾಧ್ಯಕ್ಷರಾದ ವಂದನೀಯ ಬಿಷಪ್ ಮಾರಿಯ ಫ್ರೆಮ್ ಅವರು ತಮ್ಮ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸೇವೆಯ ಅಗತ್ಯತೆಯನ್ನು ಮನಗಂಡಾಗ ಕರಾವಳಿಯ ಈ ನೆಲದಲ್ಲಿ ಅದನ್ನು ಸಾಧ್ಯಗೊಳಿಸಲು ಎದೆಗುಂದದೆ ಧೈರ್ಯ ತೋರಿಸಿದವರು ಮಹಾನ್ ತಾಯಿ ಮದರ್ ವೆರಾನಿಕಾ. ಇನ್ನು ಈ ಇಡೀ ಯೋಜನೆಯ ಅಂತರಾತ್ಮವಾಗಿ ಪ್ರಾರ್ಥನೆಯ ಶಕ್ತಿಯಾಗಿ ನಿಂತವರು ಮರಿಯಂ ಬೊವಾರ್ಡಿ. ಮಂಗಳೂರಿನಲ್ಲಿ ಸುವಾರ್ತೆ ಕೇಂದ್ರದ ಬೀಜ ಬಿತ್ತಿದ್ದು ಮದರ್ ವೆರಾನಿಕಾ. ಅದು ಬೆಳೆಯುವಂತೆ ಪ್ರಾರ್ಥನೆಗಳ ಸುರಿಮಳೆಯಿಂದ ನೀರು ಎರೆದದ್ದು ಮರಿಯಂ. ಆದರೆ ಈ ಯೋಜನೆಯ ಉಸ್ತುವಾರಿಯನ್ನು ವಹಿಸಿದವರು ಅತಿ ವಂದನೀಯ ಬಿಷಪ್ ಮಾರಿಯ ಫ್ರೆಮ್. ಏಕೆಂದರೆ ಇಲ್ಲಿ 2 ಪ್ರಾರ್ಥನೆ ಮತ್ತು ಸೇವಾ ಕಾರ್ಯವನ್ನು ನಿರಂತರ ಮಾಡುವ ಉದ್ದೇಶದಿಂದ ಅವರಿಗೆ ಆಹ್ವಾನ ನೀಡಲಾಗಿತ್ತು. ಇವತ್ತು ನಾವೆಲ್ಲರೂ ಈ ಮೂವರ ಅಪಾರ ಪ್ರೀತಿ ಮತ್ತು ತ್ಯಾಗದ ಫಲವಾಗಿ ಇಲ್ಲಿದ್ದೇವೆ. ಜೀವಗಳು 3 ಆಗಿದ್ದರೂ ಅವರ ಧ್ಯೇಯ ಒಂದೇ ಆಗಿತ್ತು. ಅವರು ನಮಗಾಗಿ ಬಿಟ್ಟು ಹೋಗಿರುವ ಈ ಪರಂಪರೆ ಎಂದಿಗೂ ಅಳಿದು ಹೋಗುವುದಿಲ್ಲ. ಆಕೆಯ ಜೀವನದ ಅತ್ಯಂತ ಆಪ್ತವಾದ ಪುಟಗಳು ಯಾವುದೇ ಇತಿಹಾಸದ ಪುಸ್ತಕಗಳಲ್ಲಾಗಲಿ ಅಥವಾ ವರ್ಣಚಿತ್ರಗಳಲ್ಲಾಗಲಿ ದೊರೆಯುವುದಿಲ್ಲ. ಬದಲಿಗೆ ಆಕೆ ಜೀವಿಸಿದ್ದಾಗ ಸ್ಪರ್ಶಿಸಿದ ವಸ್ತುಗಳಲ್ಲಿ ಅವು ಇಂದಿಗೂ ಸದಾ ಜೀವಂತವಾಗಿವೆ. ಕಾಲದ ಆವರ್ತನೆಯನ್ನು ಮೀರಿ ಉಳಿದುಕೊಂಡಿರುವ ಪ್ರತಿಯೊಂದು ಸಾಧಾರಣ ಸಾಮಗ್ರಿಗಳು ಆಕೆಯ ಹಸ್ತ ಸ್ಪರ್ಶದಿಂದಾಗಿ ಇಂದು ಪವಿತ್ರ ಸ್ಮರಣಿಕೆಗಳಾಗಿ ಮಾರ್ಪಟ್ಟಿವೆ. ಈ ಗುಡಿಯಲ್ಲಿ ಆಕೆಯ ಜೀವನದ ಸಾಕ್ಷಿಗಳು ಹಲವು ವಸ್ತುಗಳು ನಮಗೆ ಕಾಣಸಿಗುತ್ತವೆ. ಅವುಗಳು ಸ್ಮರಣೀಯ ಸಂಗ್ರಹಗಳಲ್ಲ, ಬದಲಾಗಿ ಅವಳ ಸರಳ ಸುಂದರ ಬದುಕಿನ ತುಣುಕುಗಳು. ಆಕೆ ಬಳಸಿದ ಚಾಪೆ, ಧರಿಸಿದ ಸಾಧಾರಣ ಉಡುಪು, ದೈವಿಕ ಪ್ರಾರ್ಥನೆಯಲ್ಲಿ ಲೀನವಾಗಿ ಕೂರುತ್ತಿದ್ದ ಈ ಪುಟ್ಟ ಮಣೆ, ಹೀಗೆ
ಪ್ರತಿಯೊಂದು ಅವಳ ಸರಳ ಸುಂದರ ಬದುಕನ್ನು ನಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತದೆ. ಎಲ್ಲವೂ ಆಕೆಯ ನೆನಪುಗಳು ಮರುಕಳಿಸುತ್ತದೆ. ಅತ್ಯಂತ ಸರಳ ಹಾಗೂ ಶಾಂತವಾಗಿರುವ ಈ ಪುಟ್ಟ ವಸ್ತುಗಳತ್ತ ನಾವು ಗಮನ ಹರಿಸುವಾಗ ಆಕೆಯ ಕಾಲಕ್ಕೂ ಮತ್ತು ನಮ್ಮ ಇಂದಿನ ಬದುಕಿನ ನಡುವೆ ಇರುವ ಸುಮಾರು 150 ವರ್ಷಗಳ ಸುದೀರ್ಘ ಅಂತರವು ಅದೇಗೋ ಸಂಪೂರ್ಣವಾಗಿ ಕಣ್ಮರೆಯಾಗಿ ಬಿಡುತ್ತದೆ. ಇಲ್ಲಿ ಒಂದು ಶಿಲುಬೆಯ ಒಳಗೆ ಆಕೆಯ ಜಪಸರ, ಅವಳಿಗೆ ತುಂಬ ಇಷ್ಟವಾಗಿದ್ದ ಮಾತೆ ಮರಿಯಮ್ಮನ ಪುಟ್ಟ ವಿಗ್ರಹ ಮತ್ತು ಅವಳ ಒಂದು ಹನಿ ರಕ್ತವನ್ನು ಕೂಡ ಜೋಪಾನದಿಂದ ಕಾಯ್ದಿರಿಸಲಾಗಿದೆ. ಇವೆಲ್ಲವೂ ಬರೀ ವಸ್ತುಗಳಲ್ಲ, ಬದಲಿಗೆ ನಮ್ಮನ್ನು ಆ ಹಳೆಯ ಕಾಲಕ್ಕೆ ಕೊಂಡೊಯ್ಯುವ ಒಂದು ಅದ್ಭುತ ಕೊಂಡಿ. ದೇವರಿಗಾಗಿ ತನ್ನ ಇಡೀ ಜೀವನವನ್ನೇ ಸಂಪೂರ್ಣವಾಗಿ ಮುಡಿಪಾಗಿಟ್ಟ ಒಂದು ಪವಿತ್ರ ಬದುಕಿನ ಕುರುಹುಗಳು ಇವು. ಆ ಪುಟ್ಟ ಅರಬ್ ಕನ್ಯೆ ಮಂಗಳೂರಿನ ಮಣ್ಣಿಗೆ ಮೊದಲ ಬಾರಿಗೆ ಕಾಲಿಟ್ಟು ಇಂದಿಗೆ ಭರ್ತಿ 156 ವರ್ಷಗಳೇ ಕಳೆದಿವೆ. ಈ ಅವಧಿಯಲ್ಲಿ ಮಂಗಳೂರು ನಗರವು ಅದೆಷ್ಟೋ ಬೆಳೆದಿದೆ, ಜಗತ್ತು ಕೂಡ ಬದಲಾಗಿದೆ. ಆದರೆ ಅಂದು ಆಕೆ ಇಲ್ಲಿ ಬಿಟ್ಟು ಹೋದ ಆ ದಿವ್ಯ ಶಾಂತಿ ಮಾತ್ರ ಇಂದಿಗೂ ಅಬಾಧಿತವಾಗಿ ಹಾಗೆಯೇ ಉಳಿದುಕೊಂಡಿದೆ. ಇದು ಬರೀ ಹಳೆ ಕಾಲದ ವಸ್ತುಗಳನ್ನು ಇಟ್ಟಿರುವ ಸಂಗ್ರಹಾಲಯ ಖಂಡಿತವೂ ಅಲ್ಲ. ಇದೊಂದು ಜೀವಂತ ಸ್ಮರಣಿಕೆ. ನೀವು ಸತ್ಯವನ್ನು ಹುಡುಕುತ್ತಾ ಬಂದವರಾಗಿರಲಿ, ತೀರ್ಥಯಾತ್ರಿಕರಾಗಿರಲಿ, ಅಥವಾ ಬದುಕಿನಲ್ಲಿ ಸ್ವಲ್ಪ ಪ್ರಶಾಂತತೆಯನ್ನು ಬಯಸಿ ಬಂದವರೇ ಆಗಿರಲಿ, ದಯವಿಟ್ಟು ಇಲ್ಲಿಗೆ ಬನ್ನಿ. ಅಂದು ಆ ಪುಟ್ಟ ಅರಬ್ ಕನ್ಯೆ ನಡೆದ ಈ ಪವಿತ್ರ ಜಾಗದಲ್ಲಿ ಒಮ್ಮೆ ನಡೆದಾಡಿ. ಆಕೆ ಬಿಟ್ಟು ಹೋಗಿರುವ ದೈವಿಕ ಕೃಪೆ ಇಂದಿಗೂ ನಿಮಗಾಗಿ ಇಲ್ಲೇ ಕಾಯುತ್ತಾ ಇದೆ. ತಮ್ಮ ಅತ್ಯಂತ ಸರಳ ಹಾಗೂ ವಿನಮ್ರ ಬದುಕಿನ ಮೂಲಕವೇ ಇಡೀ ಜಗತ್ತನ್ನೇ ಬದಲಾಯಿಸಿದ ಮಹಾನ್ ಚೇತನ, ಶಿಲುಬೆಗೇರಿಸಲ್ಪಟ್ಟ ಯೇಸುವಿನ ಸಂತ ಮರಿಯಂ ಬೊವಾಡಿ.